ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ನೂಷಾ. ಮೊದಲನೇ ಬಾರಿ ಚಾನೆಲ್ ವೀಕ್ಷಿಸ್ತಿದ್ದೀರಾ ಅಂತಂದ್ರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಏನೋ ಕಾರ್ಯಕ್ರಮ ವೀಕ್ಷಿಸ್ತಾ ಇರುವ ಸಮಸ್ತ ವೀಕ್ಷಕರಿಗೂ ನಾಡ ಹಬ್ಬ, ನವರಾತ್ರಿ, ದಸರಾ ಹಬ್ಬದ ಪ್ರೀತಿಯ ಶುಭಾಶಯಗಳನ್ನ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮನ ಪ್ರಾರಂಭ ಮಾಡ್ತಾ ಇದ್ದೀವಿ. ಏನು ಎಂದಿನಂತೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನವರಾತ್ರಿ ಹಬ್ಬದ ಶುಭಾಶಯಗಳು. ತಮಗೂ ಕೂಡ ತಾಯಿ. ಧನ್ಯವಾದಗಳು ಗುರುಗಳೇ. ಇನ್ನು ಇವತ್ತಿನ ಆಚರಣೆ ಹೇಗಿರಬೇಕು ಅಂತ ನಮಗೆ ನಿನ್ನೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಆದರೆ ನಾಳಿನ ಆಚರಣೆ ಹೇಗಿರಬೇಕು, ನಾಳೆ ಯಾವ ದೇವಿಯ ಆರಾಧನೆನ ನಾವು ಮಾಡಬೇಕು, ಹೇಗೆಲ್ಲ ಇರಬೇಕು ಒಟ್ಟಾರೆ, ಇದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನಿಮಗೆಲ್ಲರಿಗೂ ಕೂಡ ಈ ನವರಾತ್ರಿಯ ನವದುರ್ಗೆಯರ ಕೃಪೆ ಹೆಚ್ಚಿಗಿರಲಿ ಅಂತ ಪ್ರಾರ್ಥಿಸ್ತಾ, ಇನ್ನು ನಾಳೆ ಬ್ರಹ್ಮಚಾರಿಣಿ ದೇವಿ ನೋಡಿ, ವೇದಸ್ಥಂ ತಪವೈ ಬ್ರಹ್ಮ ಅಂದರೆ ಈ ಬ್ರಹ್ಮ ಅನ್ನೋ ಶಬ್ದದಲ್ಲೇ, ಈ ಬ್ರಹ್ಮಚಾರಿಣಿ ಅನ್ನೋ ಶಬ್ದದಲ್ಲೇ ನಾವೇನಾದರೂ ಸ್ವಲ್ಪ ಹುಡುಕಾಟ ಮಾಡಿದರೆ, ಇಣುಕಿ ನೋಡಿದರೆ ಬ್ರಹ್ಮ ಅನ್ನೋ ಪದವನ್ನು ಸ್ವಲ್ಪ ಹೆಚ್ಚಿಗೆ ನಾವು ಗಮನಿಸಿದರೆ ತಪಸ್ಸು ಅಂತ. ತಪಸ್ಸು ಅಂದರೆ ಕೂತ್ಕೊಂಡು ಒಂದೇ ಕಡೆ ಹೇಳ್ತಿರೋದಾ? ಅಲ್ಲ. ಈ ಬ್ರಹ್ಮಚರ್ಯ ಬಹಳ ತಪಸ್ಸು ಮಾಡಿರಬೇಕು. ಈ ಬಾಲ್ಯದಿಂದ ಏನು ಈ ಬ್ರಹ್ಮಚರ್ಯ ಪೂರ್ಣ ಇರುತ್ತೋ, ಆ ಬ್ರಹ್ಮಚರ್ಯವನ್ನು ಬಾಲ್ಯ ಆವರಿಸಿಕೊಂಡು ಅತ್ಯಂತ ಈ ಶಾಂತಿ, ಪುಷ್ಟಿ, ತುಷ್ಟಿ ಎಲ್ಲ ಬೆಳವಣಿಗೆಗಳು ಅತ್ಯಂತ ಆಹ್ಲಾದ ಆನಂದವಾಗಿ ಅವಯವಗಳಿಗೆ ಪುಷ್ಟಿ ಬರುವಂಥದ್ದು ಈ ಬ್ರಹ್ಮಚರ್ಯದಲ್ಲೇ. ಬ್ರಹ್ಮಚರ್ಯ ಆದ ಮೇಲೆ ನೆಕ್ಸ್ಟ್ ಇನ್ನೊಂದು ಆಶ್ರಮಕ್ಕೆ ಹೋಗ್ತೀವಿ ನಾವು, ಗೃಹಸ್ಥ ಅಂತ. ಅಂತಹ ಬ್ರಹ್ಮಚಾರಣೆ ಎಷ್ಟು ಕಟ್ಟಪ್ಪಣೆಗಳಿದೆ ಅಂತಂದರೆ ಅಷ್ಟೊಂದಿದೆ. ಈ ಬ್ರಹ್ಮಚಾರಿ ಅನ್ನುವವ ಛತ್ರಿ ಕೊಡೆ ಹಿಡಿಬಾರ್ದಂತೆ, ಚಪ್ಪಲಿ ಪಾದರಕ್ಷೆ ಆಗಬಾರ್ದಂತೆ. ಇನ್ನು ಹೆಣ್ಣನ್ನಂತೂ ನೋಡಿದರೆ ತಾಯಿ ಬಿಟ್ಟು ಇನ್ನು ಯಾರು ಈ ಪ್ರಪಂಚವನ್ನು ಕಾಣೋದೇ ಇಲ್ವಂತೆ. ಇನ್ನು ಯಾವ ಭಾವನೆ ಬರಲಿಕ್ಕೂ ಸಾಧ್ಯವೇ ಇಲ್ಲವಂತೆ. ಈ ತರಹದೊಂದು 100 ಇದೆ ಬ್ರಹ್ಮಚಾರಿಗೆ ಏನಾದರೂ ಅಪ್ಲೈ ಆಗೋದಾದರೆ. ಅಂತಹ ಈ ಮಾತನ್ನು ನಾನು ಯಾಕೆ ಹೇಳ್ತೀನಿ ಅಂತಂದರೆ, ಈ ನವರಾತ್ರಿಯಲ್ಲಿ 2ನೇ ದಿನ ಈ ಬ್ರಹ್ಮಚಾರಿಣಿ ಇದ್ದಾಳಲ್ಲ, ಈ ಮಹಾತಾಯಿ ಏನು ಈ ಹಿಂದಿನ ಸತೀದೇವಿ ಆಗಿದ್ಲು, ಈ ಬ್ರಹ್ಮಚಾರಿಣಿ ಅವತಾರಕ್ಕೆ ಏನಾದರೂ ಆಕೆ ಬರಬೇಕು ಅಂತಂದರೆ 3000 ವರ್ಷಗಳ ತಪಸ್ಸು ಮಾಡ್ತಾಳೆ. ಒಬ್ಬ ವಿದ್ಯಾರ್ಥಿ ಕೂತ್ಕೊಂಡು ಓದಿದ್ರೆ ತಾನೇ, ಗಂಟೆ ಓದಿದ್ರೆ ಅದೇ ತಪಸ್ಸು. ಆ ಬ್ರಹ್ಮಚರ್ಯವನ್ನು ಎಲ್ಲಿ ಅವನು ಲೀನ ಮಾಡ್ಕೊಳ್ಬೇಕು ಅಂತಂದರೆ, ಎಲ್ಲಿ ಆ ಬ್ರಹ್ಮಚರ್ಯವನ್ನು ಅವನಿಗೆ ಉಪಯೋಗ ಮಾಡ್ಕೊಳ್ಬೇಕು ಅಂತಂದರೆ ವಿದ್ಯಾಬುದ್ಧಿ ಕಲಿಯೋದ್ರಲ್ಲಿ. ಅಂತಹ ಬ್ರಹ್ಮಚಾರಿಣಿ ದಿನವಾದ್ದರಿಂದ ಅದು ಏನು ಊಟ ಉಪಚಾರ ಏನೂ ಇಲ್ಲ. ಅದಕ್ಕೆ ಹೇಳ್ತಾರೆ ನೋಡಿ, ಈ ಬ್ರಹ್ಮಚಾರಿಗಳು ನಾಲಿಗೆ ರುಚಿಗೆ ಹೋಗಬಾರ್ದು. ಈ ಅಡುಗೆ ಸರಿ ಇಲ್ಲ, ಊಟ ಸರಿ ಇಲ್ಲ, ತಿಂಡಿ ಸರಿ ಇಲ್ಲ, ಏನು ಹೇಳಬಾರ್ದು. ಏನು ಸಿಕ್ಕುತ್ತೋ ಅದನ್ನು ಉಣ್ಣಬೇಕು. ಅವನಿಗೆ ಜ್ಞಾನಾರ್ಜನ ರುಚಿ ಅಷ್ಟೇ ಕಾಣಬೇಕವ. ಅದಕ್ಕೆ ಇಲ್ಲಿ ಬ್ರಹ್ಮಚಾರಿಣಿ ಅಂದರೆ ಮಹಾತಾಯಿ ದುರ್ಗಿನೇ ಅಷ್ಟು ವರ್ಷಗಳ ಕಾಲ ಕಂದಮೂಲ ಅಂತಾರಲ್ಲ, ಈ ಗೆಡ್ಡೆ ಗೆಣಸು, ಆ ತರಹದ್ದು ತಿಂದುಕೊಂಡು ತಪಸ್ಸನ್ನು ಆಚರಣೆ ಮಾಡ್ತಾಳೆ. ಅವಳ ತಾಯಿ ಕರೀತಾಳೆ ಮೇನಾದೇವಿ, ಬೇಡ ಮಗು ನೋಡು, ಬೇಡ ನೋಡು, ಉಮಾ ಬೇಡ ನೋಡು. ಉಮಾ ಅಂತ ಕರೆದದ್ದು ಅವಳ ತಾಯಿನೇ. ಆ ಉಮಾ ಅವತಾರ ಆದ ಮೇಲೆ ಬಂದದ್ದೇ ಈ ಬ್ರಹ್ಮಚಾರಿಣಿ. ಅದಕ್ಕೆ ಉಮಾ ಮಾಡಬೇಡಮ್ಮ, ಅಷ್ಟೊಂದು ಕಟ್ಟುನಿಟ್ಟಿನ ಅಷ್ಟು ಕಟ್ಟಪ್ಪಣೆ ಹೋಗಬೇಡ, ನೀನು ಏನಾದರೂ ಊಟ ಮಾಡು ಅಂತಾಳೆ. ನೋ, ಮಾಡೋದೇ ಇಲ್ಲ. ನಾನು ಈ ಒಂದು ಪ್ಯಾರಾಗ್ರಾಫ್ ಓದ್ಕೊಳ್ಳೋ ತನಕ ನನಗೆ ಕಂಠಸ್ಥ ಆಗುತ್ತೆ, ನಾನು ಊಟ ತಿಂಡಿ ಏನು ಬೇಡ ಆಗಿರಬೇಕು ಬ್ರಹ್ಮಚಾರಿಣಿ ಹೋದವಾಗ. ಈಗಿನ ಮಕ್ಕಳಾಗಲ್ಲ, ಸುಮ್ಮನೆ ಅಲ್ಲಿ ಓದ್ತಿರ್ತಾರೆ, ಎಡಗಲೇನೋ ಇಡ್ತಾ ಇರ್ತಾರೆ ಬಾಯಿಗೆ, ಏನು ಇಡ್ತಾರೋ ಅವ್ರಿಗೆ ಗೊತ್ತಾಗಲ್ಲ. ತೆಗೆದು ಯಾವುದು ಕುರ್ಕುರೆ ಇಡ್ತಾನೋ, ಯಾವ ಪಿಜ್ಜಾ ಇರ್ತಾರೋ ಗೊತ್ತಿಲ್ಲ. ಇದು ನಿಮ್ಮ ವಿದ್ವತ್ತಿಗೆ ಅಷ್ಟೊಂದು ಸಮಂಜಸವಲ್ಲ. ಬ್ರಹ್ಮಚಾರಿಣಿ ಅಷ್ಟೊಂದು ಕಟ್ಟಪ್ಪಣೆ ಇದೆ. ಆ ನಂತರ ಮತ್ತೊಂದು 3 ವರ್ಷಗಳು ಈ ಕೆಳಗಡೆ ಉದುರಿ ಬಿದ್ದಿರುತ್ತೆ ಎಲೆಗಳು. ಯಾವುದು ನಾವಿವತ್ತು ಲಕ್ಷ್ಮಿನ ಕಾಣ್ತೀವಲ್ಲ ಅತ್ಯಂತ ಖುಷಿಯಿಂದ, ಶಿವನಿಗೆ ಪ್ರೀತಿ ಅಲ್ಲ, ಅಂತಹ ಬಿಲ್ವದ ಎಲೆಗಳನ್ನು ತಿಂದುಕೊಂಡು ಜೀವಿಸ್ತಾಳೆ ರೀ. ಈ ಗೆಡ್ಡೆ ಗೆಣಸು ಅಷ್ಟು ಪರವಾಗಿಲ್ಲ. ಆ ನಂತರ ಒಂದಷ್ಟು ವರ್ಷಗಳ ಕಾಲ ಈ ಬಿಲ್ವ ಪತ್ರೆಗಳಂದ್ರೆ ಕೆಳಗೆ ಬಿದ್ದಿರತಕ್ಕಂಥ ಒಣಗಿರೋದನ್ನು ತಿಂದುಕೊಂಡು ಕಾಲ ಹಾಕ್ತಾಳೆ. ಅಂದರೆ ಬ್ರಹ್ಮಚಾರಿ ತಪಸ್ಸು ಮಾಡ್ತಾಳೆ. ಹಾಗೆ ನಮಗಿಲ್ಲೇ ಅರ್ಥ ಆಗಬೇಕು. ಅಂದರೆ ಜಗತ್ತನ್ನು ಕಾಪಾಡೋಳೆ ಹಾಗೆ ಆದರೆ ಆ ಥರ ತಿಂತಾಳೆ ಅಂದರೆ, ಇನ್ನು ನಾವು ಓದೋವಂಥವ್ರು ಬ್ರಹ್ಮಚರ್ಯವನ್ನು ಹೇಗೆ ಪಾಲಿಸಿದ್ರೆ ಮುಂದಿನ ಜೀವನ ಚೆನ್ನಾಗಿರುತ್ತೆ ಅಂತ.
ಅಂತಹ ಮುಂದಿನ ಜೀವನ ಚೆನ್ನಾಗಿರಬೇಕು ಅಂತಂದರೆ ಇಡೀ ನಭೋಮಂಡಲ ಅಲ್ಲಾಡ್ತಿದೆ. ಓ ನಮಗೆಲ್ಲ ಏನಾಗುತ್ತೆ, ಏನೋ ನಮಗೆ ಖೇದ ಬಂದುಬಿಡ್ತು ಅಂತೇಳಿ ದೇವತೆಗಳೆಲ್ಲ ಭಯ ಪಡ್ತಾರೆ. ಆವಾಗ ಬ್ರಹ್ಮ ಬಂದು, ಅಮ್ಮ ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ ತಾಯಿ, ಇಲ್ಲಿ ತನಕ ಯಾರೂ ಕೂಡ ಈ ಥರ ಕಠೋರ ತಪಸ್ಸು ಮಾಡಿಲ್ಲ ತಾಯಿ, ಇಲ್ಲಿ ತನಕ ಕಠೋರ ತಪಸ್ಸು ಮಾಡಿಲ್ಲ, ನೀನು ಮಾಡಿದೀಯಾ, ಯಾವ ಉದ್ದೇಶಕ್ಕೋಸ್ಕರ ಮಾಡಿದೆಯೋ ಆ ಉದ್ದೇಶ ಈಡೇರಲಿ ತಾಯಿ ಅಂತೇಳಿ ಬ್ರಹ್ಮ ಆಶೀರ್ವಚನವನ್ನು ಮಾಡುತ್ತಾನೆ. ಆ ಒಂದು ಉಮಾದೇವಿಗೆ ಅಲ್ಲಿಂದ ಬ್ರಹ್ಮಚಾರಣೆ ಅನ್ನೋ ದೇವಿ ಎಷ್ಟೊಂದು ಅದ್ಭುತವನ್ನು ತೋರಲಿಕ್ಕೆ ಬರ್ತಾಳೆ ಅಂತಂದರೆ, ಅಂತಹ ಅದ್ಭುತಗಳು ನಮ್ಮ ಮನೆಯಲ್ಲಿ ಏನು ಬೇಕು, ನಮಗೆ ವಿದ್ಯೆ ಬೇಕಲ್ಲ, ಆ ವಿದ್ಯೆ ಬೇಕು ಅಂದ್ರೆ ಒಂದಷ್ಟು ಏನು ಕಲಿಬೇಕು ಅಂತ ಬುದ್ಧಿ ಬೇಕಲ್ಲ, ಆ ಬುದ್ಧಿ ಇದ್ದರೆ ವಿದ್ಯೆ ಆಯಿತು, ವಿದ್ಯೆಯಿಂದ ಏನೋ ಜಾಬ್ ಮಾಡ್ಕೊಳ್ತಾನೆ ಪರವಾಗಿಲ್ಲ, ಮತ್ತು ಹಿರಿಯರು ಮತ್ತು ಆ ಮಕ್ಕಳನ್ನ ಪೋಷಣೆ ಮಾಡೋರು ಬೇಕಲ್ಲ, ಅವರಿಗೆ ವ್ಯಾಪಾರಕ್ಕೆ ಬುದ್ಧಿ ಮತ್ತೆ ಬೇಕಲ್ಲ. ಅದಕ್ಕೆ ಮೇಧಾ ಸೂಕ್ತ, ಮೇಧಾ ಶಕ್ತಿ ಹೆಚ್ಚಿಸ್ಕೊಳ್ಬೇಕಾದ್ರೆ ಬ್ರಹ್ಮಚರಣಿಗೆ, ಅಂತಹ ಬ್ರಹ್ಮಚರ್ಯಕ್ಕೆ, ಅಂತಹ ಬ್ರಹ್ಮಚಾರಣೆಗೆ ಪ್ರಾತಃ ಕಾಲ ಭಾಳ ಶ್ರೇಷ್ಠವಾದದ್ದು. ನಾನು ನಾಳೆದು ಇವತ್ತು ಯಾಕೆ ನಿಮ್ಮ ಹತ್ರ ಮಾತಾಡ್ತೀನಿ ಅಂತಂದರೆ, ಬ್ರಹ್ಮಚಾರಣೆಗೆ ಬಹಳಷ್ಟು ವಿಶೇಷ. ಆ ದೇವಿ ಕೆಂಪು ವಸ್ತ್ರದಲ್ಲಿ ಬರ್ತಾರೆ. ಯಾರು? ಬ್ರಹ್ಮಚಾರಣೆ ದೇವಿ. ಸ್ವಾಧಿಷ್ಠಾನ ಚಕ್ರದಲ್ಲಿ ಮನಸ್ಸನ್ನು ನಿಲ್ಲಿಸ್ತಾರೆ. ಇನ್ನು ಡ್ರೀಮ್ ಮುದ್ರೆಯನ್ನು ಮಾಡ್ತಾರೆ. ಆ ಡ್ರೀಮ್ ಮುದ್ರೆ ಇದೆಯಲ್ಲ, ಅಮ್ಮನನ್ನು ಸೌಂಡ್ ಮಾಡದೆ, ಶಬ್ದ ಮಾಡದೆ, ನೀವು ಎಕ್ಸಾಮ್ ಬರಿತಾ ಇದ್ದೀರಿ, ಒಂದು ಡೌಟ್ ಇದೆ, 99 ಮಾರ್ಕ್ಸ್ ಬಂದೇ ಬರುತ್ತೆ, ನೀನು ಒಂದೇ ಒಂದು ಡೌಟ್ ಇದೆ, ಸುಮ್ಮನೆ ಹಿಂಗೆ ಓರೆ ನೋಟ ನೋಡ್ತೀರಿ, ಯಾರನ್ನ? ನಿಮ್ಮ ಪಕ್ಕದಲ್ಲಿ ಕುಳಿತಿರೋರನ್ನ. ಸಹಾಯ ಮಾಡ್ತಾನೇನೋ ಅಂತ. ಬಹುಶಃ ಆ 1 ಮಾರ್ಕ್ಸ್ ನೀನು 99 ಮಾಡಿರೋ ಖುಷಿ ನಿನಗಿದ್ದರೆ, ಸುಮ್ಮನೆ ಹೀಗೆ ನೀವು 0 ಮಾಡಿದಾಗ ಅವನು ಕೂಡ ಈಗಂದರು ಅದೇ ಮಾರ್ಕ್ಸ್. ಅದಕ್ಕೆ ಡ್ರಾಮ್ ಆಯಿತು, ಡ್ರೀಮ್ಗೆ ಈಗ ಬರ್ತಾ ಇದ್ದೀವಿ. ಆ ಡ್ರೀಮ್ ಮುದ್ರೆಯನ್ನು ಮಾಡಬೇಕಾದ್ರೆ ಈ ಪದ್ಧತಿಯಲ್ಲಿ ಇಟ್ಕೊಳ್ತೀರಿ. ಈ ಪದ್ಧತಿಯಲ್ಲಿ ಇಟ್ಕೊಂಡು ಅಮ್ಮನನ್ನು ನೋಡಿ, ಈ ತೋರುಗಳಿದೆಯಲ್ಲ, ಈಗ ಮಾಡ್ತಿರ್ತೀರಿ. ಡ್ರೀಮ್ ಮುದ್ರೆ ಮಾಡುವಾಗ ತುಂಬ ಸಲ ಹೀಗೆ ಇಟ್ಕೊಂಡಿರ್ತೀರಿ, ಒಂದು 10 ಸೆಕೆಂಡ್ ಒಂದ್ಸಲ ಈಗಂತಿರ್ತೀರಿ. ದ್ರೀ ಸ್ವಾಧಿಷ್ಠಾನ ಚಕ್ರದಲ್ಲಿ ನಿಮ್ಮ ಮನಸ್ಸನ್ನು ನಿಲ್ಲಿಸ್ತೀರಿ, ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸ್ತೀರಿ. ನನ್ನ ಕುಟುಂಬಕ್ಕೆ, ನನ್ನ ಕುಟುಂಬದ ಅಷ್ಟು ಜನ ಸದಸ್ಯರಿಗೆ ಈ ಬ್ರಹ್ಮಚರ್ಯ ಅಂದರೆ ಇನ್ನು ಮುಂದೆ ಬರ್ತಕ್ಕಂಥ ನಮ್ಮ ಅಷ್ಟು ವಂಶಗಳಿಗೆ ಇದನ್ನು ದಯಪಾಲಿಸು ದೇವಿ ಅಂತ ತಪಶಕ್ತಿ ನಮಗೆ ಕೊಡು. ಅಂದರೆ ತಪಸ್ಸು ಅಂದರೆ ಈ ನವರಾತ್ರಿಲಿ ಬಂದಿರತಕ್ಕಂಥ ಈ ಪೂಜೆ, ಓಂ ಭೂಹು ಭುವಃ ಸುವಃ ಭೂರ್ಭುವಸ್ಸುವಃ ಬ್ರಹ್ಮಚಾರಿಣಿ ಮಾವಾಹಯಾಮಿ ಸ್ಥಾಪಯಾಮಿ ಪೂಜೆಯಾಮಿ. ಅಕ್ಷತೆ ಇಟ್ಕೊಳ್ಳೋದು, ಆ ಕಳಶದ ಮೇಲೆ ಹಾಕೋದು, ಧೂಪ ದೀಪ ಹಾಕುವಂಥದ್ದು, ಒಂದು ವಸ್ತ್ರವನ್ನು ಉಡಿಸುವಂಥದ್ದು. ಮೊದಲೇ ಉಡಿಸಿದರೆ ಅಭ್ಯಂತರ ಇಲ್ಲ. ನೀರು ತಗೊಳ್ಳೋದು, ಪ್ರೋಕ್ಷಣೆ ಮಾಡೋದು, ಸ್ವಲ್ಪ ಅರಿಶಿನ ಕುಂಕುಮ ಇಡೋದು, ಒಂದಷ್ಟು ಹೂಗಳನ್ನು ಹಾಕೋದು, ಬ್ರಹ್ಮಚಾರಿಣಿ ಅಷ್ಟೋತ್ತರ ಹೇಳೋದು, ಅಥವಾ ಈಗ ನಾನು ಶ್ಲೋಕ ಹೇಳ್ಕೊಡ್ತೀನಿ ಅದನ್ನು ಹೇಳುವಂಥದ್ದು, ಮಕ್ಕಳ ಕೈಯಲ್ಲಿ ಆ ಶ್ಲೋಕವನ್ನು ಹೇಳಿಸುವಂಥದ್ದು. ಇಷ್ಟು ಮಾಡ್ತೀರ ಅಂತಂದರೆ ಪ್ರಾತಃ ಕಾಲವೂ ಮಾಡಿ, ಮಾಧ್ಯಾಹ್ನಿಕವೂ ಮಾಡಿ, ಸಂಜೆಯೂ ಮಾಡಿ. ನಾನು ನಿಮಗೋಸ್ಕರ 3 ಕಾಲಗಳು ಹೋಮವನ್ನು ಕೂಡ ಮಾಡ್ತಿದ್ದೇನೆ, ಯಜ್ಞವನ್ನು ಮಾಡ್ತಿದ್ದೇನೆ. ಖುಷಿಯಿಂದ ನೀವು ಮಾಡಿ, ತೃಪ್ತಿಯಿಂದ ಮಾಡಿ. ಆದರೆ ಬ್ರಹ್ಮಚಾರಣೆಗೆ ನೀವೇನಾದರೂ ನಾಳೆ ಯಾರಿಗಾದರೂ ದಾನ ಕೊಡ್ತೀನಿ ಅಂತಂದರೆ, ಹೋಮಕ್ಕೆ ಬೇಕಾಗಿರುವ ಭಕ್ಷ್ಯಗಳಲ್ಲಿ ಪ್ರಧಾನವಾಗಿ ತುಪ್ಪ, ಒಂದೇ ಒಂದು ಜಪಮಾಲೆ, ಯಾರಿಗಾದರೂ ಜಪಮಾಲೆ ಕೊಡ್ತೀರಿ ಅಂತಂದ್ರೆ ಅದು ಯಾವುದಾದ್ರೂ ಆಗಿರ್ಬೋದು. ನೀವೇನೋ ಸ್ಫಟಿಕದ ಕೊಡ್ತೀರೋ, ಕರಂಗುಲಿ ಕೊಡ್ತೀರೋ, ತುಳಸಿ ಮಾಲೆ ಕೊಡ್ತೀರೋ, ರುದ್ರಾಕ್ಷಿ ಮಾಲೆ ಕೊಡ್ತೀರೋ ಅಂತಂದರೆ ಅತ್ಯಂತ ಸರ್ವಶ್ರೇಷ್ಠವಾಗಿರುವಂಥದ್ದು. ನಾಳೆ ರುದ್ರಾಕ್ಷಿ ಮಾಲೆ ನೀವೇನಾದ್ರು ಕೊಡ್ತೀರ ಅಂತಂದರೆ ಬಹುಶಃ ನಿಮ್ಮ ಈ ದೀನಸ್ಥಿತಿ, ಆಮೇಲೆ ಒಣಗೋಗಿರೋಂಥರಲ್ಲ, ನಮ್ಮ ಬದುಕಲ್ಲಿ ಯಾಕೋ ಬದುಕು ಚಿಗುರ್ತಾ ಇಲ್ಲ ಅಂತಿರಲ್ಲ, ಆ ತರಹದ್ದೇನಾದರೂ ಎಂಡು ಹೋಗ್ಬಿಟ್ರೆ ಯಾವುದ್ರಲ್ಲ ಆಗಿರ್ಬೋದು, ಅದು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಸಾಯುಜ್ಯ ಸ್ಥಿತಿಯನ್ನು ತಲುಪ್ತೀರಿ. ಅಂತಹ ಸಾಯುಜ್ಯ ಸ್ಥಿತಿಯನ್ನು ತಲುಪಬೇಕಾದ್ರೆ ದ್ರೀಮ್ ಅನ್ನುವ ಬೀಜಾಕ್ಷರವನ್ನು ಸ್ವಾಧಿಷ್ಠಾನ ಚಕ್ರದಲ್ಲಿ, ಇನ್ನು ನೈವೇದ್ಯವೋ ನಿಮಗೆ ಇಷ್ಟವಾಗಿರ್ತಕ್ಕಂತಹದ್ದನ್ನು ಮಾಡಿ, ಜೊತೆಗೆ ಇವತ್ತು ಒಣಕೊಬ್ಬರಿಯನ್ನು ಹೆಚ್ಚಿಗೆ ಪದಾರ್ಥದಲ್ಲಿ ಬಳಸ್ತಾ ಬನ್ನಿ. ಇನ್ನೂ ನಿಮ್ಮ ಮನೆಗಂತೂ ಯಾರಾದರೂ ಕರೆದು ಬಿಟ್ಟು ಅರಿಶಿನ ಕುಂಕುಮ ಕೊಡ್ತೀನಿ ಅಂತಂದರೆ 9 ದಿನ 9 ಸೀರೆಗಳನ್ನು ದಾನ ಮಾಡಿ ಅಪ್ಪ, ಇನ್ನು ಆಗೋದೆಲ್ಲ ನೀವೇ ಕಾಣ್ತೀರಿ. ಅದು ಅದ್ಭುತಗಳು ನಡೀತವೆ. ಮನೆ ಅಕ್ಕಪಕ್ಕದವರನ್ನು, ಸುಮಂಗಲಿಯರನ್ನು ಕರೆದು ಪ್ರತಿನಿತ್ಯವೂ ಕೊಡಿ, ಅಭ್ಯಂತರವಿಲ್ಲ. ಆದರೆ ನಾಳೆಗೆ ತುಪ್ಪವನ್ನು ಮರೆಯದೆ ದಾನ ಮಾಡೋದು, ರುದ್ರಾಕ್ಷಿ ಮಾಲೆಯನ್ನು ದಾನ ಮಾಡ್ತೀರಂತಂದರೆ ಕಷ್ಟದಿಂದ ಪಾರಾಗ್ತೀವಿ. ಈ ಅಮ್ಮ ಏನೋ ತಿಂದುಕೊಂಡಿದ್ಲಲ್ಲ, ಆಕೆ ಕಷ್ಟವನ್ನು ನೋಡದೆ ತಕ್ಷಣ ಬಂದ
ಈ ಮಾಲೆ ಹಿಡ್ಕೊಂಡು ಜಪಮಾಲೆ ಹಿಡ್ಕೊಂಡು ಯಾವಾಗಲೂ ಅವನು ಅದೇ ಮಾಡ್ತಿರ್ತಾನಲ್ಲ, ಅಂಥ ಬ್ರಹ್ಮದೇವ ಬಂದು ಆಶೀರ್ವಚನ ಮಾಡ್ತಾನೆ. ಅಮ್ಮ, ನಿನ್ನ ಭಕ್ತಿಗೆ ಮೆಚ್ಚಿದ್ದಾನೆ, ಯಾರೂ ಕೂಡ ಈ ತಪಸ್ಸು ಮಾಡಲಿಲ್ಲ, ನೀನು ಯಾವ ಕಾರಣಕ್ಕಾಗಿ ತಪಸ್ಸು ಮಾಡಿದೆಯೋ ಅಂತಹ ಶಿವ ನಿನಗೆ ಸಿಗ್ತಾನೆ ತಾಯಿ ಅಂತೇಳಿ ಅಲ್ಲಿಂದ ಮಾತು ಕೊಟ್ಟು ಹೊರಡ್ತಾನೆ. ಅಂತಹ ಬ್ರಹ್ಮಚಾರ್ಯವನ್ನು ಕಟ್ಟುಪಾಡಿಂದ ಎಷ್ಟು ಅಂತಂದರೆ ನಮಗೆ ನಾವೇ ಶಿಕ್ಷೆ ವಿಧಿಸ್ಕೊಳ್ಳೋದು. ಊಟ ಬಿಟ್ಟಾದರೂ ಪರವಾಗಿಲ್ಲ, ತಿಂಡಿ ಬಿಟ್ಟಾದರೂ ಪರವಾಗಿಲ್ಲ, ಈ ಕೆಲಸ ನಾನು ಮಾಡಬೇಕು ಅಂತ ಸಂಕಲ್ಪ ತೊಡುವ ದಿನ ಈ ದಿನ. ಅಂತಹ ನಿಮ್ಮ ಸಂಕಲ್ಪ ದೃಢ ಸಂಕಲ್ಪವಾಗಿ ಇದ್ದು ಸ್ವಾಧಿಷ್ಠಾನ ಚಕ್ರದಲ್ಲಿ ನಾನು ಕೊಟ್ಟಿರುವ ಬೀಜಾಕ್ಷರ ಅಥವಾ ನಿಮಗೆ ಯಾರಾದರೂ ಕೊಟ್ಟಿರ್ತಕ್ಕಂಥ ಮತ್ತೊಂದು ಮಂತ್ರ, ದೀಕ್ಷಾ ಮಂತ್ರ ಜೊತೆಗೆ ಬ್ರಹ್ಮಚಾರಣಿಯ ಮಂತ್ರವನ್ನು ಈ ಚಿತ್ರ ನೋಡ್ತಾ 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 ಈ ಶ್ಲೋಕವನ್ನು ಕೇಳಿಸ್ಕೊಳ್ತೀರಿ. ಈ ಶ್ಲೋಕ 16 ಆಗಿರಲಿ 54 ಆಗಿರಲಿ 108 ಸಲ ಪಠಿಸ್ತಾ ಬನ್ನಿ ಅಪ್ಪ. ಹೇಗಿದ್ದರೂ ಕೂಡ ಆ ದೇವಿಗೆ ಸಂಬಂಧಪಟ್ಟ ದಿನವಾದ್ದರಿಂದ ಆ ದೇವಿಯ ಶ್ಲೋಕವನ್ನು ಬೆಳಗ್ಗೆ 108 ಸಲ, ಮಧ್ಯಾಹ್ನ 108 ಸಲ, ಸಾಯಂಕಾಲ 108 ಸಲ, ಇದರ ಜೊತೆಗೆ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡ್ತೀನಿ, ಮಾಡಿಕೊಳ್ಳಿ. ಈ ನವದಿನಗಳು ನಿಮಗೆ 9 ಟೈಪ್ ಆಫ್ ಎನರ್ಜಿ, 9 ತರಹದ ಶಕ್ತಿಗಳು ನಿಮಗೆ ಕೊಡ್ತವೆ. ಹಣ ಬರೋದು ಒಂದು ದೊಡ್ಡ ಶಕ್ತಿ, ಅದು ಬರುತ್ತೆ. ಆರೋಗ್ಯ ಬರ್ತವೆ, ಒಂದು ದೊಡ್ಡ ಶಕ್ತಿ, ಅದು ಬರುತ್ತೆ. ನಿಮ್ಮ ಬಹಳ ಚೆನ್ನಾಗಿ ದೃಷ್ಟಿ ಬರಬೇಕು, ಯಾಕೋ ದೃಷ್ಟಿ ಇಂಗ್ತಾ ಇದೆ ನನಗೆ, ಆ ದೃಷ್ಟಿ ಬರತಕ್ಕಂಥದ್ದು. ಮಕ್ಕಳಿಗೆ ವಿದ್ಯಾಬುದ್ಧಿ, ಅದೊಂದು ದೊಡ್ಡ ಶಕ್ತಿ. ಮಕ್ಕಳಿಗೆ ಮದುವೆ ಆಗ್ತಾ, ಅದೊಂದು ದೊಡ್ಡ ಶಕ್ತಿ. ಮಕ್ಕಳಿಗೆ ಜಾಬ್ ಪಡ್ಕೊಳ್ಳೋದು, ಅದೊಂದು ದೊಡ್ಡ ಶಕ್ತಿ. ಮನೆಯಲ್ಲಿ ದವಸ ಧಾನ್ಯ ಬರಬೇಕು, ಅದೊಂದು ದೊಡ್ಡ ಶಕ್ತಿ. ನಿಮ್ಮ ಕೆಲಸ ಶೀಘ್ರವಾಗಬೇಕು, ಅದೊಂದು ದೊಡ್ಡ ಶಕ್ತಿ. ಈ ತರಹದ್ದು ಎಲ್ಲ ಶಕ್ತಿಗಳನ್ನು ದಯಪಾಲಿಸಲಿಕ್ಕೆ ಆಕೆ ರೆಡಿ ಇರುತ್ತಾಳೆ, ನೀವು ತೆಗೆದುಕೋಬೇಕಷ್ಟೇ. ಅಂತಹ ದೇವಿಯನ್ನು ಆಡಿಕೊಂಡಾಡ್ತಕ್ಕಂತಹ ಬ್ರಹ್ಮಚಾರಿಣಿ ಒಮ್ಮೆ ನೀವು ನೋಡ್ತಾ ಇದ್ದೀರಿ, ಶ್ಲೋಕ ಕೂಡ ಕೇಳಿಸ್ಕೊಳ್ತಾ ಇದ್ದೀರಿ. ದಧಾನಾಕರ ಪದ್ಮಾಭ್ಯಾಂ ಅಕ್ಷಮಾಲಾಕಮಂಡಲೋ ದೇವಿ ಪ್ರಸೀದತು ಮಯಿ ಬ್ರಹ್ಮಚಾರಿಣ್ಯನುತ್ತಮ. ದೇವಿ ಪ್ರಸೀದತು ಮಯಿ ಬ್ರಹ್ಮಚಾರಿಣ್ಯನುತ್ತಮ. ಬ್ರಹ್ಮಚಾರಿಣ್ಯ ಇದೆಯಲ್ಲ, ಎಲ್ಲದರಲ್ಲೂ ಕೂಡ ಉತ್ತಮ ಗತಿಯೂ ಸಿಗುವಂಥದ್ದು. ಇಲ್ಲಿ ಉತ್ತಮೋತ್ತಮವಾಗಿ ನಾವು ಜೀವಿಸಬೇಕು ಅಂತಂದರೆ ಮಧ್ಯಮಾನ ನಮಗೆ ಬೇಡ, ಅಧಮಾನ ನಮಗೆ ಬೇಡ, ಉತ್ತಮ, ಅದರ ಜೊತೆಗೆ ಉತ್ತಮೋತ್ತಮವನ್ನು ದಯಪಾಲಿಸ್ತಾಳೆ. ಅಂತಹ ಬ್ರಹ್ಮಚಾರಿಯನ್ನು ಆಡಿ ಕೊಂಡಾಡಿ. ಆ ಶ್ಲೋಕ ಕೂಡ ನಿಮಗೆ ಸ್ಕ್ರೀನ್ ಮೇಲೆ ಹಾಕ್ತಾರೆ, ನೀವು ಒಂದು ಸಲ ಬೇಕಾದರೆ ಅದನ್ನು ಮತ್ತು ಕೂಡ ಓದ್ಕೊಳ್ತಾ ಮತ್ತೆ ಮತ್ತೆ ಓದ್ಕೊಳ್ತಾ ಅಮ್ಮನ ಜೊತೆಗೆ ಕಾಲಹರಣ ಮಾಡಿ. ಅದೇ ನವರಾತ್ರಿ. ಖಂಡಿತ ಗುರುಗಳೇ, ನೀವೇ ಶ್ಲೋಕ ಭಾಳ ಅದ್ಭುತವಾಗಿ ತಿಳಿಸ್ತೀರಾ, ಅದನ್ನು ಮತ್ತೆ ಮತ್ತೆ ಕೇಳಬೇಕು ಅಂತಲೇ ಅನ್ನಿಸ್ತಾ ಇರುತ್ತೆ, ಅಷ್ಟು ಅದ್ಭುತವಾಗಿ ತಿಳಿಸಿದ್ರಿ. ಇನ್ನು ನಾಳಿನ ಒಂದು ಬ್ರಹ್ಮಚಾರಿಣಿಯ ಆಚರಣೆ ಹೇಗಿರಬೇಕು, ಇನ್ನು ವಿಶೇಷವಾಗಿ ಹೋಮಕ್ಕೆ ಬೇಕಾಗುವಂಥ ಪದಾರ್ಥಗಳನ್ನ ನಾವು ದಾನವಾಗಿ ನೀಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಜೊತೆಗೆ ಜಪಮಾಲೆನ ದಾನ ಮಾಡಿದ್ರೆ ಜೀವನದಲ್ಲಿ ನಾವು ಯಾವ ರೀತಿ ಒಳಿತನ್ನು ಕಾಣಬಹುದು ಅನ್ನೋದ್ರ ಬಗ್ಗೆ ಕೂಡ ಬಹಳ ಅಚ್ಚುಕಟ್ಟಾಗಿ ತಿಳಿಸ್ಕೊಟ್ಟಿದ್ದೀರಾ. ನಾಳಿನ ಆಚರಣೆ ಹೇಗಿರಬೇಕು ಅಂತ ಇವತ್ತು ತಿಳಿಸ್ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ನಾಳೆ ಬ್ರಹ್ಮಚಾರಿಣಿಯ ಆಚರಣೆ ಹೇಗಿರಬೇಕು, ರೆಡ್ ಕಲರ್ ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ನಮಗೆ ಗುರುಗಳು ತಿಳಿಸ್ಕೊಟ್ರು. ಸೊ ಬಣ್ಣದ ಬಗ್ಗೆ ನೀವು ಅಷ್ಟೊಂದು ಆಲೋಚನೆ ಮಾಡೋಕ್ಕೆ ಹೋಗ್ಬೇಡಿ, ಭಕ್ತಿ ಅನ್ನುವಂಥದ್ದು ಭಾಳನೇ ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ಕೂಡ ಗುರುಗಳು ತಿಳಿಸಿದ್ದಾರೆ. ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.